ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯದಲ್ಲಿ ಕಲ್ಯಾಣ ಚಕ್ರವರ್ತಿಗೆ ವೈಭವದ ಕಲ್ಯಾಣ. ಶ್ರೀದೇವಿ ಭೂದೇವಿ ಸಮೇತ ಸೊಗಸಾದ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ. ತಿರುಪತಿ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ಆಗಮುಕ್ತವಾಗಿ ಪುಷ್ಪಯಾಗ ಮಹೋತ್ಸವ. ಪಂಚಾಮೃತ ದ್ರವ್ಯಗಳ ಅಭಿಷೇಕದಲ್ಲಿ ಮಿಂದೆದ್ದ ಶ್ರೀ ಭೂಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ. ತುಂಬಿದ ಭಕ್ತರೊಂದಿಗೆ ಆಧ್ಯಾತ್ಮಿಕತೆಯನ್ನು ಹೊರಹೊಮ್ಮಿದ ತಿರುಪತಿ ಅಲಿಪಿರಿ ಪಾದಾಲ ಮಂಟಪ. ಮೆಟ್ಟಿಲುಗಳಿಗೆ ಬೊಟ್ಟುಗಳನ್ನಿಟ್ಟು ಕರ್ಪೂರದ ಆರತಿ ಬೆಳಗಿ ಗೋವಿಂದ ನಾಮಸ್ಮರಣೆಯೊಂದಿಗೆ ತಿರುಮಲಕ್ಕೆ ತೆರಳಿದ ಭಕ್ತಸಾಗರ. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ಕಲ್ಮೇಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ತಿರುಪತಿ ಜಿಲ್ಲೆ ವಡಮಾಲಪೇಟೆ ಮಂಡಲ ಅಪ್ಪಲಾಯಗುಂಟದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುಷ್ಪಯಾಗ ಮಹೋತ್ಸವ ಅತ್ಯಂತ ಆಗಮುಕ್ತವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಜೂನ್ 7ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವವು ವೈಭವವಾಗಿ ನೆರವೇರಿದವು. ಬ್ರಹ್ಮೋತ್ಸವದ ಸಮಯದಲ್ಲಿ ತಿಳಿದೋ ತಿಳಿಯದೆಯೋ ಸಂಭವಿಸಿದ ದೋಷಗಳ ಪರಿಹಾರಾರ್ಥ ಪುಷ್ಪಯಾಗ ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಶನಿವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿದ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಶಾರಾಧನೆ ಮತ್ತಿತರ ಕ್ರತುವುಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಪಂಚಾಮೃತಗಳು, ಅರಿಶಿನ, ಚಂದನಾದಿ ದ್ರವ್ಯಗಳೊಂದಿಗೆ ಆಗಮುಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು.
ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ. ತಿರುಪತಿಯ ಪಾದಾಲ ಮಂಟಪವು ಭಕ್ತರಿಂದ ತುಂಬಿ ತುಳುಕುತ್ತಿರುವ ದೃಶ್ಯ ನಯನ ಮನೋಹರವಾಗಿತ್ತು. ವಾರದ ಕೊನೆಯ ದಿನವಾದ್ದರಿಂದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ತಿರುಮಲ ಶ್ರೀನಿವಾಸನ ದರ್ಶನಕ್ಕೆ ತೆರಳಿ ಬಂದಿರುವರು. ನಡಿಗೆ ಮಾರ್ಗದಲ್ಲಿ ಬರುವ ಭಕ್ತರು ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಪಾದಾಲ ಮಂಟಪ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯವು ಜನಸಂದಣಿಯಿಂದ ಕೂಡಿತ್ತು. ಮೊದಲಿಗೆ ಮೆಟ್ಟಿಲು ಮಾರ್ಗದಲ್ಲಿ ತೆಂಗಿನಕಾಯಿ ಒಡೆದು ಆರತಿ ಬೆಳಗಿದರು. ಆನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಪಾದಗಳನ್ನು ಶಿರದ ಮೇಲೆ ಇಟ್ಟು ಆಲಯದಲ್ಲಿ ಪ್ರದಕ್ಷಿಣೆ ಮಾಡಿ ಆನಂತರ ಸ್ವಾಮಿಯವರನ್ನು ದರ್ಶಿಸಿ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಕಾಲ್ನಡಿಗೆ ಮಾರ್ಗದ ಮೆಟ್ಟಿಲುಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟು ಆರತಿ ಬೆಳಗಿ ತಿರುಮಲಕ್ಕೆ ಪ್ರಯಾಣಿಸಿದರು. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ. ಮಂತ್ರಾಲಯದಲ್ಲಿ ನೆಲೆಸಿರುವ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಅಭಿಷೇಕೋತ್ಸವ ನಯನ ಮನೋಹರವಾಗಿ ಜರುಗಿತು. ಆಷಾಢ ಮಾಸದ ಸಂದರ್ಭವಾಗಿ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತಿವೆ. ಈ ಸಂದರ್ಭವಾಗಿ ಶ್ರೀ ದುರ್ಗಾದೇವಿಗೆ ಅರ್ಚಕರು ಪಂಚಾಮೃತಗಳು, ಹಣ್ಣಿನ ರಸ, ಪರಿಮಳ ಭರಿತ ದ್ರವ್ಯಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ಅಮ್ಮನವರಿಗೆ ಸಿರಿ ಸಂಪತ್ತನ್ನು ನೀಡುವ ತಾಯಿ ಶ್ರೀ ಧನಲಕ್ಷ್ಮಿ ಅಲಂಕಾರದಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ಭಕ್ತರು ಅಮ್ಮನವರ ಪೂಜೆಗಳಲ್ಲಿ ಪಾಲ್ಗೊಂಡು ಪಾವನರಾದರು. ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಶ್ರೀ ಜ್ಞಾನ ಪ್ರಸೂನಾಂಬಾ ದೇವಿಗೆ ವಿಶೇಷ ಪೂಜೆಗಳನ್ನು, ಆರಾಧನೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭವಾಗಿ ಅಮ್ಮನವರ ಉತ್ಸವ ಮೂರ್ತಿಗೆ ಪಟ್ಟು ವಸ್ತ್ರಗಳು, ಬಂಗಾರದ ಆಭರಣಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆಲಯದ ಊಂಜಲ್ ಮಂಟಪದಲ್ಲಿ ಪ್ರತ್ಯೇಕವಾಗಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ ಇತ್ಯಾದಿ ಕೈಂಕರ್ಯಗಳೊಂದಿಗೆ ಅಮ್ಮನವರಿಗೆ ಷೋಡಶೋಪಚಾರ ಕ್ರತುವುಗಳನ್ನು ನಿರ್ವಹಿಸಿ ಆನಂತರ ಅಮ್ಮನವರಿಗೆ ಊಂಜಲ್ ಸೇವೆಯನ್ನು ಮಾಡಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಇದಾದ ನಂತರ ಆಲಯದ ಪ್ರದಕ್ಷಿಣೆಯಾಗಿ ಅಮ್ಮನವರ ಉತ್ಸವವು ನಯನ ಮನೋಹರವಾಗಿ ಸಾಗಿತು. ಈ ಸಂದರ್ಭವಾಗಿ ಅಮ್ಮನವರಿಗೆ ಧ್ವಜಸ್ತಂಭದ ಬಳಿ ಪ್ರತ್ಯೇಕವಾಗಿ ಆಸೀನಗೊಳಿಸಿ ನಕ್ಷತ್ರ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಭಕ್ತರು ಶ್ರೀ ಜ್ಞಾನ ಪ್ರಸೂನಾಂಬಾ ದೇವಿಯನ್ನು ದರ್ಶಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಬೆಂಗಳೂರಿನ ಮಲ್ಲೇಶ್ವರಂನ 11ನೇ ಕ್ರಾಸ್ನಲ್ಲಿರುವ ಯದುಗಿರಿ ಯತಿರಾಜ ಮಠದಲ್ಲಿ 41ನೇ ಪೀಠಾಧಿಪತಿಗಳಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿಯವರು ತಮ್ಮ 11ನೇ ಚಾತುರ್ಮಾಸ್ಯವನ್ನು ಪ್ರಾರಂಭಿಸಿದ್ದಾರೆ. ಈ ಚಾತುರ್ಮಾಸ್ಯದ ಕುರಿತಾಗಿ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀಮತೆ ರಾಮಾನುಜಾಯ ನಮಃ. ಇಡೀ ಜಗತ್ತಿನಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲಿನ ಎಲ್ಲ ವೀಕ್ಷಕರಿಗೆ ಗುರುಪೂರ್ಣಿಮೆಯ ಹಾರ್ದಿಕವಾದಂಥ ಅಭಿನಂದನೆಗಳು. ಇದು ಒಂದು ರೀತಿ ಪರ್ವಕಾಲ. ಇದು ವ್ಯಾಸ ಮಹರ್ಷಿಗಳ ಅವತಾರವಾದಂತಹ ಕಾಲ. ಇವತ್ತು ವ್ಯಾಸ ಪೂರ್ಣಿಮೆ, ಅದು ಗುರುಪೂರ್ಣಿಮೆ.
ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ ಭಗವಂತನ ಇನ್ನೊಂದು ಅವತಾರ ವ್ಯಾಸ ಮಹರ್ಷಿಗಳು. ಅಂತಹ ವ್ಯಾಸರ ಶುಭ ನಾಮಾಂಕಿತದಲ್ಲಿ ಈ ವ್ಯಾಸ ಪೂರ್ಣಿಮೆಯನ್ನು, ಗುರುಪೂರ್ಣಿಮೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದೇ ಸಂದರ್ಭದಲ್ಲಿ ಎಲ್ಲ ಯತಿಗಳು, ಎಲ್ಲ ಸನ್ಯಾಸಿಗಳು ತಮ್ಮ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡ್ತಾರೆ. ಆಷಾಢ ಏಕಾದಶಿಯಿಂದ ಉತ್ಥಾನ ದ್ವಾದಶಿಯವರೆಗೆ 4 ತಿಂಗಳುಗಳ ಕಾಲ ಸ್ವಾಮಿ ಶ್ರೀಮನ್ನಾರಾಯಣ ಯೋಗ ನಿದ್ರೆಯಲ್ಲಿರ್ತಾನೆ. ದೇವಾನುದೇವತೆಗಳೆಲ್ಲ ಯೋಗ ನಿದ್ರೆಯಲ್ಲಿರ್ತಾರೆ. ಯೋಗ ನಿದ್ರೆ ಅಂದರೆ ನಮ್ಮಂತಹ ಸಾಮಾನ್ಯರು ಮಾಡುವಂಥ ನಿದ್ರೆ ಅಲ್ಲ, ಅದು ಜಗತ್ತಿನ ಮುಂದಿನ ಯೋಚನೆ, ನಮ್ಮೆಲ್ಲರ ಬಗ್ಗೆ ಯೋಚನೆಯನ್ನು ಭಗವಂತ ಸದಾ ಯೋಚನೆ ಮಾಡ್ತಾನೆ. ಇವರುಗಳನ್ನೆಲ್ಲ ಹೇಗೆ ಉದ್ಧಾರ ಮಾಡೋದು, ಇವರುಗಳನ್ನೆಲ್ಲ ಹೇಗೆ ನಮ್ಮ ಕಡೆ ಕರ್ಕೊಂಡು ಬರೋದು ಅಂತ ಯೋಚನೆ ಮಾಡೋದು ಯೋಗ ನಿದ್ರೆ. ಸನ್ಯಾಸಿಗಳು ಭಗವಂತನ ಪ್ರತಿನಿಧಿಗಳು. ಅವರೂ ಸಹ ಇದೇ ಸಂದರ್ಭದಲ್ಲಿ ಅವರಿರುವಂಥ ಸ್ಥಳದಲ್ಲೇ ಇದ್ದುಕೊಂಡು 4 ತಿಂಗಳ ಕಾಲ ಅನುಷ್ಠಾನಗಳನ್ನು ಮಾಡ್ತಾರೆ. ಹೇಗೆ ಭಗವಂತ ಜಗತ್ತಿನಲ್ಲಿರೋ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾನೆ, ಸನ್ಯಾಸಿಗಳು ಸಹ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು, ಮಾಡ್ತಾರೆ. ಎಲ್ಲರ ಯೋಗಕ್ಷೇಮವನ್ನು ಮಾಡುವಂಥದ್ದೇ ಸನ್ಯಾಸಿ ಧರ್ಮ. ಅವರ ಶಿಷ್ಯರು, ಅಭಿಮಾನಿಗಳು, ಭಕ್ತರು, ಹೀಗೆ ಅನೇಕ ಜನ ಇರ್ತಾರೆ. ಅವರೆಲ್ಲರಿಗೆ ಒಳಿತಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾರೆ. ಯೋಗ ನಿದ್ರೆಯಲ್ಲಿರುವಂಥ ಭಗವಂತ ಅದನ್ನು ಅನುಮೋದಿಸ್ತಾನೆ. ಈ ಚಾತುರ್ಮಾಸ ವ್ರತ ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ, ಗೃಹಸ್ಥರಿಗಿದೆ. ಈ 4 ತಿಂಗಳು ಗೃಹಸ್ಥರು, ಗೃಹಿಣಿಗಳು ಮನೆಯಲ್ಲಿ ಅತಿಥಿಗಳನ್ನು ಕರೆದು ಅತಿಥಿ ಪೂಜೆ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಭಗವಂತನ ದರ್ಶನ ಮಾಡುವಂಥದ್ದು, ಸನ್ಯಾಸಿಗಳ ದರ್ಶನ ಮಾಡುವಂಥದ್ದು, ಮಠಗಳಿಗೆ ಹೋಗುವಂಥದ್ದು, ಇದನ್ನೆಲ್ಲ ಮಾಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಭಗವಂತನ ಕೃಪೆ, ಗುರುಗಳ ಕೃಪೆ ಎರಡೂ ಸೇರಿ ಎಲ್ಲವೂ ಚೆನ್ನಾಗಾಗತ್ತೆ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಸನ್ಯಾಸಿಗಳು ನಿರಂತರವಾಗಿ ಪ್ರವಾಸ ಮಾಡಬೇಕು. ಅವರು ನಿಂತ ಜಾಗದಲ್ಲಿ ನಿಲ್ಲದೆ ಭಕ್ತರನ್ನು, ಶಿಷ್ಯರನ್ನು ಹುಡುಕೊಂಡು ಅವರ ಕ್ಷೇಮಕ್ಕೋಸ್ಕರ ಎಲ್ಲ ಕಡೆ ಯಾತ್ರೆಯನ್ನು ಮಾಡಬೇಕು. ಇದು ಮಳೆಗಾಲ. ಮಳೆಗಾಲದಲ್ಲಿ ಯಾತ್ರೆ ಮಾಡೋದು ಸ್ವಲ್ಪ ಕಷ್ಟ. ಈ ಹುಳು ಪೊಟ್ಟೆಗಳೆಲ್ಲ ಹೊರಗಡೆ ಬರುತ್ತೆ, ಅದನ್ನು ತುಳಿಬೇಕಾಗತ್ತೆ, ಅದು ಪ್ರಾಣಿಹಿಂಸೆ ಆಗುತ್ತೆ, ಮಳೆಯಲ್ಲಿ ಅನುಷ್ಠಾನಾದಿಗಳು ನಡೆಯೋದಿಲ್ಲ. ಅದು ಒಂದು ಕಾರಣ ಆಗಿ ಸನ್ಯಾಸಿಗಳೆಲ್ಲ ಇರುವಂಥ ಜಾಗದಲ್ಲೇ 2 ತಿಂಗಳು ಅಥವಾ 4 ತಿಂಗಳು, ಅದು ಶಾಸ್ತ್ರದಲ್ಲೇ ಇದೆ, 4 ಪಕ್ಷ ಅಥವಾ 4 ತಿಂಗಳು. ಮಠಾಧಿಪತಿಗಳೆಲ್ಲ 4 ಪಕ್ಷ ಮಾಡ್ತಾರೆ. ಏಕೆಂದರೆ ಅವರದೆಲ್ಲ ಪ್ರವಾಸಗಳಿರುತ್ತೆ, ಕಾರ್ಯಕ್ರಮಗಳಿರುತ್ತೆ, ಭಕ್ತರ ಮನೆಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗಬೇಕಾಗತ್ತೆ. ಆದ್ದರಿಂದ 2 ತಿಂಗಳು ಅವರು ಚಾತುರ್ಮಾಸ ವ್ರತವನ್ನು ಇಲ್ಲಿ ಸ್ವೀಕಾರ ಮಾಡಿ, ಬೆಳಗ್ಗೆಯಿಂದ ಮೃತ್ತಿಕಾ ಸಂಗ್ರಹಣ ಕಾರ್ಯಕ್ರಮ, ಪಂಚಶಾಂತಿ ಕಾರ್ಯಕ್ರಮ, ಸೇವೆ, ಶಾತುಮರೆ, ಹೀಗೆ ಹಲವಾರು ಕಾರ್ಯಕ್ರಮಗಳೆಲ್ಲ ನಡೆದಿದೆ. ನಾವು ಮಾಡುವಂತಹ, ಸನ್ಯಾಸಿಗಳು ಮಾಡುವಂತಹ ಎಲ್ಲ ಕ್ರಿಯೆಗಳು ಲೋಕಕ್ಷೇಮಕ್ಕೋಸ್ಕರ, ಭಕ್ತರ ಕ್ಷೇಮಕ್ಕೋಸ್ಕರ. ಅವರಿಗೆ ವೈಯಕ್ತಿಕವಾಗಿ ಏನು ಆಗಬೇಕಾಗಿಲ್ಲ. ಸರ್ವಭೂತಗಳ ಹಿತವನ್ನು ಬಯಸುವಂಥವನು ಸನ್ಯಾಸಿ. ಎಲ್ಲರಿಗೂ ಒಳಿತಾಗಬೇಕು, ಎಲ್ಲರೂ ಆರೋಗ್ಯದಿಂದ ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಆಶಯ ಸನ್ಯಾಸಿದು. ಅಂತಹ ಒಂದು ಗುರುಪೂರ್ಣಿಮೆಯ ದಿವಸ ನಮ್ಮೆಲ್ಲ ಭಕ್ತರು, ಶಿಷ್ಯರು ಇವತ್ತು ಬಂದು ನಮ್ಮ ಆರಾಧ್ಯ ಮೂರ್ತಿಯಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿ, ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರನ್ನು ದರ್ಶನ ಮಾಡಿ, ಅವರ ಶ್ರೀಪಾದ ತೀರ್ಥವನ್ನು ಸ್ವೀಕಾರ ಮಾಡಿ ಮನಸ್ಸಿಗೆ ಉಲ್ಲಾಸವನ್ನು ತಂದುಕೊಂಡಿದ್ದಾರೆ. ಎಲ್ಲರಿಗೂ ಆರೋಗ್ಯ ಮುಖ್ಯವಾಗಿ ಆರೋಗ್ಯ. ನಾವು ಈ ವರ್ಷ ನಮ್ಮ ಚಾತುರ್ಮಾಸ ವ್ರತದಲ್ಲಿ 1 ದಿವಸ ಪ್ರತ್ಯೇಕವಾಗಿ ಎಲ್ಲರ ಆರೋಗ್ಯಕ್ಕಾಗಿ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲರ ಆರೋಗ್ಯ, ಎಲ್ಲರ ನೆಮ್ಮದಿಗೋಸ್ಕರ
ಒಂದು ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಶ್ರೀಮಠ ಸ್ವಾಮಿ ರಾಮಾನುಜರು ಜಗದಾಚಾರ್ಯರಾದಂಥ ಸ್ವಾಮಿ ರಾಮಾನುಜರಿಂದ ಸ್ಥಾಪನೆಯಾದಂಥ ಮಠ. ಆ ಮಠದಲ್ಲಿ 40 ಯತಿಶ್ರೇಷ್ಠರು ಬಂದು ಅವರೆಲ್ಲರ ತಪಸ್ಸು, ಅವರ ಸಾಧನೆ, ಸಂಕಲ್ಪಗಳೇ ಇವಾಗ ಇದೆಲ್ಲ ನಡೀತಾ ಇರೋದು. ಇವತ್ತು ನನಗೆ ಎಷ್ಟು ಆನಂದ ಆಗ್ತಾಯಿದೆ ಅಂದರೆ, ಸಾವಿರಾರು ಭಕ್ತರು ಇವತ್ತು ಬಂದು ಭಗವಂತನ ದರ್ಶನ ಮಾಡಿ ಸ್ವಾಮಿ ರಾಮಾನುಜರ ಆ ಶ್ರೀಪಾದ ತೀರ್ಥವನ್ನು ಸ್ವೀಕರಿಸಿ ಧನ್ಯರಾಗಿದ್ದಾರೆ. ಅವರೆಲ್ಲರ ಸಂತೋಷವೇ ನಮ್ಮ ಸಂತೋಷ. ಅವರಿಗೆಲ್ಲ ಸಂತೋಷ ಆಗಿದೆ. ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ಹುಡ್ಕೊಂಡು ಹೋಗಿ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತೀವಿ. ಈ 2 ತಿಂಗಳು ನಮ್ಮಲ್ಲಿಗೆ ಎಲ್ಲ ಭಕ್ತರು ಬರ್ತಾರೆ. ನಾವೀಗಾಗಲೇ ಯೋಚನೆ ಮಾಡ್ತಾಯಿದೆ, ನಾವು ಈ ವರ್ಷದ ಚಾತುರ್ಮಾಸವನ್ನು ಅಧ್ಯಯನ ಚಾತುರ್ಮಾಸ ಅಂತ ಮಾಡಿ ಬೆಳಗ್ಗೆ ಎಲ್ಲ ಪೂರ್ತಿ ನಮ್ಮ ಅನುಷ್ಠಾನಗಳು, ಪಾರಾಯಣಗಳು, ಅಧ್ಯಯನಗಳನ್ನು ಮಾಡಿ ಸಂಜೆ ಸುಮಾರು ಒಂದು 60 ದಿವಸಗಳಲ್ಲಿ 60 ಮನೆಗಳಿಗೆ, ಭಕ್ತರ ಶಿಷ್ಯರ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಒಂದು ಸತ್ಸಂಗವನ್ನು ಮಾಡಬೇಕು ಅಂತ ಸ್ವಾಮಿ ರಾಮಾನುಜರ ಪ್ರೇರಣೆ ಆಗಿದೆ. SVBC ಚಾನಲ್ ಜಗತ್ತಿನಾದ್ಯಂತ ಆಧ್ಯಾತ್ಮ ಪ್ರಪಂಚದಲ್ಲಿ ಬೆಳಗ್ತಾ ಇದೆ. ನಮ್ಮ ಕುಲದೈವವಾದಂಥ ಸಪ್ತಗಿರಿನಾಥಂಥ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹ ನಮ್ಮ ಭಕ್ತರೆಲ್ಲರಿಗೆ ಇರಲಿ, ನಮ್ಮ ಈ ಶ್ರೀಮಠ ಹೀಗೆ ಬೆಳಗಲಿ ಅಂತ ಆ ಸಪ್ತಗಿರಿನಾಥನಾದಂಥ ಶ್ರೀನಿವಾಸನ ಶ್ರೀ ಚರಣಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಈ ಒಂದು ವ್ಯಾಸಪೂರ್ಣಿಮೆ, ಗುರುಪೂರ್ಣಿಮೆ, ಚಾತುರ್ಮಾಸದ ಸಂದರ್ಭದಲ್ಲಿ ನಮ್ಮೆಲ್ಲ ಭಕ್ತರಿಗೆ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸಂತೋಷ, ಒಳ್ಳೆಯದನ್ನೇ ಕೇಳ್ತಾ, ಒಳ್ಳೆಯದನ್ನೇ ಮಾಡ್ತಾ, ಒಳ್ಳೆಯವರ ಜೊತೆ ಸೇರಿ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ ಅಂತ ನಾನು ಆ ಶ್ರೀನಿವಾಸನ ಶ್ರೀ ಚರಣಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ದೇವನಹಳ್ಳಿಯ ವಿಶ್ವನಾಥಪುರದಲ್ಲಿ ನೆಲೆಸಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಆಲಯದಲ್ಲಿರುವ ಎಲ್ಲ ದೇವರುಗಳಿಗೂ ಅಷ್ಟೋತ್ತರ ಪುಷ್ಪಾರ್ಚನೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರುಗಳ ದರ್ಶನವನ್ನು ಪಡೆದು ಪಾವನರಾದರು. ಮೈಸೂರಿನಲ್ಲಿ ನೆಲೆಸಿರುವ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಪುಷ್ಪಗಳಿಂದ ವೈಭವವಾಗಿ ಅಲಂಕಾರವನ್ನು ಮಾಡಲಾಗಿತ್ತು. ತಾಯಿಯ ಮೂಲ ಮೂರ್ತಿಯು ಮಹಾಲಕ್ಷ್ಮಿ ರೂಪದಲ್ಲಿ ಕಂಗೊಳಿಸಿದರೆ ದೇವಿಯ ಉತ್ಸವ ಮೂರ್ತಿಯು ಗಜಲಕ್ಷ್ಮಿ ಅಲಂಕಾರದಿಂದ ವಿರಾಜಮಾನಳಾಗಿ ಸರ್ವಾಲಂಕಾರ ಭೂಷಿತಳಾಗಿ ನೆರೆದಿದ್ದ ಭಕ್ತ ಸಾಗರಕ್ಕೆ ದರ್ಶನವನ್ನು ನೀಡಿದಳು. ಇದೇ ಸಂದರ್ಭದಲ್ಲಿ ದೇವಾಲಯದ ಆವರಣವು ನಾನಾ ಬಗೆಯ ಪರಿಮಳಯುಕ್ತ ಫಲಪುಷ್ಪಗಳಿಂದ ಅಲಂಕೃತವಾಗಿದ್ದು ಭಕ್ತಾದಿಗಳು ಕಣ್ಮನ ಸೆಳೆಯಿತು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗ ಪಾತಪೇಟೆಯಲ್ಲಿ ನೆಲೆಸಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರದ ಪ್ರಯುಕ್ತ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿವಿಧ ತರಕಾರಿಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಸಮರ್ಪಿಸಲಾಯಿತು. ಬಳಿಕ ಧೂಪದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಸ್ಥಾನದಲ್ಲಿ ವೇದಾಂತ ದೇಶಿಕರ ಮುಖ್ಯ ಪ್ರಾಣದೇವರು ಮತ್ತು ವಿವಿಧ ದೇವತಾ ಮೂರ್ತಿಗಳನ್ನು ಪರಿವಾರ ದೇವರುಗಳನ್ನು ಪ್ರತಿಷ್ಠಾಪಿಸಲಾಯಿತು. ಕೃಷ್ಣಗಿರಿ ಜಿಲ್ಲೆಯ ಸೂಲಗಿರಿ ಬಳಿಯ ಎಸ್ ತಟ್ಟನಪಲ್ಲಿಯಲ್ಲಿರುವ ಪ್ರಸಿದ್ಧ ಶ್ರೀ ಚನ್ನರಾಯಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೇದಾಂತ ದೇಶಿಕರ ಮುಖ್ಯ ಪ್ರಾಣದೇವರು ಮತ್ತು ಪರಿವಾರ ದೇವರುಗಳನ್ನು ಪ್ರತಿಷ್ಠಾಪನಾ ಕಾರ್ಯಕ್ರಮ ವೈಭವದಿಂದ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದಲ್ಲಿ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ದೊಡ್ಡ ತಿರುವಡಿ ಮತ್ತು ಚಿಕ್ಕ ತಿರುವಡಿ ಎಂದು ಕರೆಯಲ್ಪಡುವ ಹನುಮಾನ್ ಮತ್ತು ಗರುಡಾಳ್ವರರ ದೇವತೆಗಳನ್ನು ನಂತರ ದೊಡ್ಡ ತಿರುವಡಿ ಮತ್ತು ಚಿಕ್ಕ ತಿರುವಡಿ ಎಂದು ಕರೆಯಲ್ಪಡುವ ಹನುಮಾನ್ ಮತ್ತು ಗರುಡಾಳ್ವಾರ್ ದೇವರುಗಳನ್ನು ಪ್ರತಿಷ್ಠಾಪಿಸಲಾಯಿತು. ತರುವಾಯ ನೂತನ ಪ್ರತಿಷ್ಠಾಪನೆ ಮಾಡಿದ ದೇವತೆಗಳಿಗೆ ಪೂಜೆಗಳನ್ನು ನಿರ್ವಹಿಸಿ ತೀರ್ಥಪ್ರಸಾದ ವಿತರಣೆ ಮಾಡಿದರು. ಸಹಸ್ರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪವಿತ್ರೋತ್ಸವಗಳು ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ಪವಿತ್ರ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಸರ್ವಾಂಗ ಸುಂದರವಾಗಿ ಅಲಂಕೃತವಾದ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ತದನಂತರ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಪವಿತ್ರೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಮೈಸೂರಿನ ನಂಜನಗೂಡು ತಾಲೂಕು ಗಟ್ಟಿವಾಡ ಗ್ರಾಮದಲ್ಲಿ ನೆಲೆಸಿರುವ 18 ಅಡಿ ಎತ್ತರದ ಏಕಶಿಲೆಯಲ್ಲಿ ನಿರ್ಮಿಸಲ್ಪಟ್ಟಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ರಾಜರಾಜೇಶ್ವರಿ ಅಮ್ಮನವರಿಗೆ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ದೇವಿಗೆ ಪವಿತ್ರ ದ್ರವ್ಯಗಳಿಂದ ಅಭಿಷೇಕವನ್ನು ವೇದ ಪಂಡಿತರು ಹಾಗೂ ಭಕ್ತಾದಿಗಳು ಪಾರಾಯಣವನ್ನು ಮಾಡುತ್ತಾ ನೆರವೇರಿಸಲಾಯಿತು. ತರುವಾಯ ಅಮ್ಮನವರನ್ನು ನೂತನ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಗಿತ್ತು. ಬಳಿಕ ದೇವಾಲಯದ ಧರ್ಮಾಧಿಕಾರಿಗಳಾದ ಶ್ರೀ ಸುಬ್ರಹ್ಮಣ್ಯ ಗುರುಗಳು ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ನೆಲೆಸಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದ ವಾರ್ಷಿಕೋತ್ಸವ ಪೂಜೆಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನವನ್ನು ಪಡೆದು ಪಾವನರಾದರು. ತರುವಾಯ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾದ ಪಲ್ಲಕ್ಕಿ ಉತ್ಸವ ಜರುಗಿತು. ಮೈಸೂರಿನ ಕೆಆರ್ ರಸ್ತೆಯ ಮೊರಗಪಲ್ಲಿಯಲ್ಲಿರುವ ಶ್ರೀ ವಿಠ್ಠಲಸ್ವಾಮಿ ದೇವಸ್ಥಾನದಲ್ಲಿ ಗುರುಪೌರ್ಣಿಮೆಯ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆಯನ್ನು ನಿರ್ವಹಿಸಿ ಚಂಡಿಕಾ ಹೋಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿಯನ್ನು ಮಾಡಲಾಯಿತು. ಆ ಬಳಿಕ ಗುರುಗಳಾದ ಶ್ರೀ ಸುಬ್ಬಾರಾವ್ ದಾಸರನ್ನು ವಿವಿಧ ಭಜನಾ ಮಂಡಳಿಯ ಮಾತೆಯರಿಂದ ಗುರುವಂದನಾ ಕಾರ್ಯಕ್ರಮ ನೆರವೇರಿತು. ತದನಂತರ ಗರ್ಭಾಲಯದಲ್ಲಿರುವ ರುಕ್ಮಿಣಿ ಸಮೇತ ವಿಠ್ಠಲ ಸ್ವಾಮಿಗೆ ದತ್ತಾತ್ರೇಯ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ, ಕುಂಕುಮಾರ್ಚನೆಯನ್ನು ಮಾಡಿ ಧೂಪದೀಪ ನಿವೇದನೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಶ್ರೀ ಸುಬ್ಬಾರಾವ್ ದಾಸರು ಗುರುಪೌರ್ಣಿಮೆಯ ವಿಶೇಷತೆಯ ಕುರಿತಾಗಿ ಮಾತನಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ
ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಮಾರ್ಪಳ್ಳಿ ಇವರಿಂದ ಯಕ್ಷಗಾನ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತಿದ್ದು, ಇದರ ಅಂಗವಾಗಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿ ಮಾರ್ಪಳ್ಳಿ ಇವರ ಕಲಾವಿದರಿಂದ ವಾಲಿ ಮೋಕ್ಷ ಎಂಬ ಯಕ್ಷಗಾನವು ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ರಘುನಾಥ್ ರವರಿಂದ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಂದನಾನ ಫಳ ತಂದನಾನ ಫಳ ತಂದನಾನ ಫಳ ತಂದನಾನ ಬ್ರಹ್ಮಮುಖಡೇವರ 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 ಬ್ರಹ್ಮಮುಖಟೇ ತಂದನಾನಾಗಿ ತಂದನಾಪುರಿ ತಂದನಾನ ಫಳ ತಂದನಾನ ಫಳ ತಂದನಾನ ಫಳ ತಂದನಾನ. కందువగు హీనాధికములిందు దేవు కందువగు హీనాధికములిందు దేవు అందరికి శ్రీహరి ಅಂತರಾ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.